ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲರೂ ಅಂದರೆ ತಮ್ಮನ ಮಗಳಿಗೆ ಒಂದು ಹರಕೆ ಇತ್ತು, ಅದನ್ನು ತೀರ್ಸೋಣ ಅಂತ ಅಂದ್ಬಿಟ್ಟು ತಮ್ಮನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಮಕ್ಕಳಿಗೆ ಎಕ್ಸಾಮ್ ಇದೆ, ಅವ್ರ್ಯಾರು ಬರ್ತಾಯಿಲ್ಲ, ಚಂದು ಧ್ರುವ ಯಾರೂ ಬರ್ತಾಯಿಲ್ಲ, ಎಕ್ಸಾಮ್ ಇದೆ. ಹಂಗಾಗಿ ಹೊರಡೋಣ ಅಂತ ಪೂಜೆ ಎಲ್ಲ ಆಯಿತು. ಸ್ವಲ್ಪ ಒಂದು ಜೊತೆ ಬಟ್ಟೆ ಕೂಡ ತೊಗೊಂಡಿದ್ದೀನಿ, ಏಕೆಂದರೆ ಅಲ್ಲಿ ಸ್ನಾನ ಮಾಡೋದು ತುಂಬಾ ಪವಿತ್ರ. ಹಂಗಾಗಿ ಸ್ನಾನ ಮಾಡಿ ಬಟ್ಟೆನೂ ಕೂಡ ತೊಗೊಂಡು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮನೆಯವ್ರಿಗೆ ಮಕ್ಕಳಿಗೆ ಎಲ್ಲ ಮಧ್ಯಾಹ್ನಕ್ಕೆ ಬೆಳಗ್ಗೆ ಎಲ್ಲ ರೆಡಿ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಮೂಲಂಗಿ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಬೆಳಗ್ಗೆ ಪಲಾವ್ ಮಾಡಿಕೊಟ್ಟೆ. ಇವಾಗ ಟೈಮು 8 ಗಂಟೆ 8:15 ಆಗಿರ್ಬೋದು ಅಷ್ಟೇ. ಹಾಗಾಗಿ ಎಲ್ಲ ಕೆಲಸ ಮುಗೀತು, ಹೊರಡೋಣ ಅಂತ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ನಾನು ಹೋಗ್ತಾರೋ ದೇವಸ್ಥಾನ ಬಂದು ಪುರಾತನವಾದ ದೇವಸ್ಥಾನ. ಯಾವುದೇ ರೀತಿ ಚರ್ಮ ಕಾಯಿಲೆ ಇದ್ರೂ ಇಲ್ಲಿ ಹೋಗಿ ಪೂಜೆ ಮಾಡಿಸಿ ಅಲ್ಲಿ ಹೇಳೋ ಪದ್ಧತಿಗಳನ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ನಮ್ಮ ಜೀವನದಲ್ಲಿ ನಡೆದಂಥ ಇತ್ತೀಚೆಗೆ ನಡೆದಂಥ ರಿಯಲ್ ಘಟನೆನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಏನೇನು ಪ್ರಿಪೇರ್ ಮಾಡಿದ್ದೆ ನಾನು ಮನೆಯವ್ರಿಗೆ ಮಕ್ಕಳಿಗೆ ಅಂತ ತಿಳಿಸ್ಬಿಡ್ತೀನಿ. ಅನ್ನ ಮಾಡಿ, ಸಾಂಬಾರ್ ಮಾಡಿ, ಅದ್ರ ಜೊತೆಗೆ ಪಲಾವ್ ಕೂಡ ಮಾಡಿ, ರಾಗಿ ಮಾಲ್ಟು ಕೂಡ ಮಾಡಿಟ್ಬಿಟ್ಟು, ಅಂದ್ರೆ ನಾನು ಹೊರಗಡೆ ಹೋದಾಗ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆದರೆ ಮಕ್ಕಳು ಮನೇಲಿ ಇರ್ತಾರೆ, ಸಂಡೇ ಅಲ್ವಾ, ಹಂಗಾಗಿ ಗುರುವಾರ ಮತ್ತೆ ಭಾನುವಾರ ತುಂಬಾ ವಿಶೇಷವಾದ ಪೂಜೆ ಇರುತ್ತೆ. ಧನ್ವಿ, ಕಾಫಿ ನಿಂಗೆ ಕೊಡಲ್ವಾ? ಕಾಫಿ ಅಜ್ಜಿ ಕೊಡಲ್ವಾ? ಮತ್ತೆ ಹಾಲು ಕೊಡ್ತಾರೆ, ಊಟ ಕೊಡ್ತಾರೆ, ಕಾಫಿ ಕೊಡಲ್ಲ. ರುಚಿ ತಿಂಗೆ ಕೊಡ್ತಾರಾ? ಇಲ್ಲಿ ಪ್ರಸಾದ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಮ್ಮ ಅಕ್ಕಿ, ಹೆಸರುಬೇಳೆ, ದ್ರಾಕ್ಷಿ, ಗೋಡಂಬಿ, ತುಪ್ಪ ಎಲ್ಲಾನು ಕೂಡ ತಗೊಂಡ್ಬಿಟ್ಟಿದ್ರು. ಅದ್ರ ಜೊತೆಗೆ ಪುಳಿಯೋಗರೆ ಮಾಡೋಣ ಅಂತಾನು ಕೂಡ ಪುಳಿಯೋಗರೆ ಪೌಡ್ರು ಎಲ್ಲ ತಗೊಂಡಿದ್ರು. ಆಮೇಲೆ ಉಪವಾಸ ಇದ್ದು ಹೋಗೋದು ತುಂಬಾನೇ ಒಳ್ಳೇದು. 7 ಗಂಟೆ ಒಳಗಡೆ, ಅಂದ್ರೆ 7 ಗಂಟೆಗೆ ಹೋದ್ರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ನ ಇಟ್ಕೊಂಡು ಅಲ್ಲಿ ಅಡ್ಗೆ ಮಾಡ್ಕೊಬೋದು ನಾವು. ಆಮೇಲೆ ಜನ ಜಾಸ್ತಿ ಆಗ್ಬಿಡ್ತಾರೆ, ಹಂಗಾಗಿ ನಾವು ಹೋಗೋದು ಲೇಟ್ ಆಯ್ತು. ಮಕ್ಕಳಿಗೇನು ತಿನ್ಸಿರ್ಲಿಲ್ಲ, ಹಂಗಾಗಿ ಮಕ್ಳಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೋಡಲ್ಲಿ ಒಂದು ಇಡ್ಲಿ ತಗೊಳ್ಳೋಣ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಉಪವಾಸ ಇದ್ದು ಹೋಗೋದು ತುಂಬಾನೇ ಒಳ್ಳೇದು. ಇಲ್ಲಿಗೆ ನಮ್ಮ ಅಜ್ಜಿ ಜೊತೆ ನಾನು 3 ಸರಿ ಹೋಗಿದ್ದೀನಿ. ನಮ್ಮ ಅಜ್ಜಿ ಯಾವಾಗ್ಲೂ ಅಷ್ಟೇ ಉಪವಾಸ ಇದ್ದು ಅಲ್ಲಿ ಹೋಗಿ ಅಡ್ಗೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡ್ತಿದ್ದು. ಆದ್ರೆ ನನಗ್ ಮಾತ್ರ ಯಾವತ್ತು ಉಪವಾಸ ಇರಿಸ್ತಿರ್ಲಿಲ್ಲ ನಮ್ಮ ಅಜ್ಜಿ. ನನಗ್ ಮಾತ್ರ ತಿಂಡಿ ತಿನ್ಸಿ ಕರ್ಕೊಂಡು ಹೋಗಿರೋರು. ನಮ್ಮ ಫ್ಯಾಮಿಲಿ ಜೊತೆ ಒಂದು 3 ಸಲ ಹೋಗಿದ್ದೀನಿ, ನಮ್ಮ ಅಜ್ಜಿ ಜೊತೆ ನಾನು 3 ಸಲ ಹೋಗಿದ್ದೀನಿ. ಅಲ್ಲಿ ಯಾವುದೇ ರೀತಿ ಸಂಜೆ ನಾವು ಆಲ್ಟ್ ಆಗೋ ಹಂಗಿಲ್ಲ, ಯಾಕೆಂದ್ರೆ ದೇವ್ರ ಸಂಚಾರ ಇರುತ್ತೆ ಅಂತ. ಹಂಗಾಗಿ ಇವಾಗ ಪೂಜೆ ಸಾಮಾನೆಲ್ಲ ತಗೋಬೇಕಾದ್ರೆ ಸ್ವಲ್ಪ ಗ್ರೇಪ್ಸ್ ಎಲ್ಲ ತಗೊಂಡ್ವಿ, ನಮ್ಮ ಮಕ್ಳಿದಾರಲ್ಲ ಅಂತ. ಆಮೇಲೆ ಸ್ವಲ್ಪ ಗ್ರೇಪ್ಸ್ ಎಲ್ಲ ತಿನ್ಕೊಂಡು ಹೊರಟಿದೀವಿ ಇವಾಗ ದೇವಸ್ಥಾನಕ್ಕೆ. ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ವಿ ನಾವು. ಹಿಂದೆನೆ ಒಂದು ಆರ್ಚ್ ಇದೆ, ಅಲ್ಲೇ ಕಾಣಿಸುತ್ತೆ. ಅಂದ್ರೆ ಬೆಳಿಗ್ಗೆ ಹೊತ್ತು ಬಿಸಿಲು ಜಾಸ್ತಿ ಇತ್ತಲ್ವಾ, ಹಂಗಾಗಿ ನಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ಅದು ನೈಟ್ ಆದ್ರೆ ನಮ್ಗೆ ಲೈಟ್ಸ್ ಎಲ್ಲ ಇರುತ್ತೆ. ನೈಟು ಯಾರು ಆ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಮತ್ತೆ ಅಲ್ಲೂ ಕೂಡ ಇರಂಗಿಲ್ಲ. ಹಂಗಾಗಿ ಮತ್ತೆ ಗೂಗಲ್ ಮ್ಯಾಪ್ ಹಾಕೊಂಡು ಹಿಂದಕ್ಕೆ ಬಂದಿದ್ದಾಯ್ತು. ಹಿಂದಕ್ಕೆ ಬಂದು ಇಲ್ಲೇನೆ ಕಾಣಿಸುತ್ತೆ ನಮ್ಗೆ. ಈ ಒಂದು ದೇವಸ್ಥಾನ ಬಂದು ಪುರಾತನವಾದ ದೇವಸ್ಥಾನ, 1000 ವರ್ಷ ಹಳೆಯ ಒಂದು ದೇವಸ್ಥಾನ ಅಂತ ಹೇಳ್ತಾರೆ. ತುಂಬಾ ಜನ ಕೇಳಿದೀರಾ. ಅದ್ಭುತವಾದ ಒಂದು ಪರಿಹಾರ ಸಿಕ್ಕಿರೋದನ್ನು ನಾನು ಕೇಳಿದ್ದೀನಿ. ನಮ್ ಜೀವನದಲ್ಲಿ ಏನಾಯ್ತು ಅಂದ್ರೆ, ನಮ್ ಧನ್ವಿಗೆ ಒಂದು 3 ತಿಂಗಳ ಹಿಂದೆ ಅಷ್ಟೇನೆ ಕಿವಿ ಸೋರ್ತಾ ಇತ್ತು. ಕಿವಿ ಸೋರೋದು ಯಾಕೆ ಅಂತಂದ್ರೆ, ಅವಳು ಹೇಳಿದ್ದು ನನ್ನ ಫ್ರೆಂಡು ಕಿವಿಗೆ ಚುಚ್ಬಿಟ್ಟ ಪೆನ್ಸಿಲ್ ತಗೊಂಡು ಅಂತ. ಅದಾದ್ಮೇಲೆ ಎಷ್ಟು ಡಾಕ್ಟರ್ಗೆ ನಾವು ತೋರ್ಸಿದ್ವಿ, ತುಂಬಾ ಡಾಕ್ಟರ್ಗೆ ತೋರ್ಸಿದ್ವಿ. ನನಗಂತೂ ಈ ಚಿಕ್ಕ ಮಕ್ಳಿಗೆ ಏನಾದ್ರೂ ಬೇಗ ಮಾತು ಬರ್ಲಿಲ್ಲ ಅಥವಾ ಏನಾದ್ರು ಕಿವಿ ಸೋರ್ತಾ ಇದೆ ಅಂದ್ರೆ ಸಖತ್ ಭಯ ಆಗ್ಬಿಡುತ್ತೆ. ಅಯ್ಯೋ ಇವಾಗ್ಲೇ ಕಿವಿ ಸೋರ್ತಾ ಇದೆ, ಹೆಂಗೆ ಮುಂದೆ ಕೇಳಿಸುತ್ತಾ ಇಲ್ವಾ ಅನ್ನೋ ಎಲ್ಲ ಒಂದು ಏನಂತಾರೆ ಮನ್ಸಲ್ಲಿ ಇದ್ ಬರುತ್ತಲ್ಲ, ಗೊಂದಲ ಬರುತ್ತಲ್ಲ, ಅದೆಲ್ಲ ಕೂಡ ಆಗ್ತಾ ಇತ್ತು ನನಗೆ. ಆಮೇಲೆ ನಾನು ದೀಪು ಮತ್ತೆ ಅಮ್ಮ ಮಾತಾಡ್ಬೇಕಾದ್ರೆ, ಒಂದು ಹರಕೆ ಕಟ್ಕೋ ದೀಪು ನೋಡೋಣ ಅಂತ ಹಿಂಗೆ ಸುಮ್ನೆ ಬಾಯಿ ಮಾತಲ್ಲಿ ಹಿಂಗೆ ಹೇಳಿದ್ದು ನಾನು. ಆಮೇಲೆ ನಮ್ಮ ದೀಪು ಏನ್ ಮಾಡಿದ್ಲು, ಸ್ನಾನ ಎಲ್ಲ ಮಾಡಿ ಹರಕೆ ಕಟ್ಟಿ ಇಟ್ಟಿದ್ಲು. ನೀವ್ ನಂಬ್ತಿರೋ ಇಲ್ವೋ, ನನ್ಗೆ ಚಮತ್ಕಾರ ಅನ್ನೋ ಮಟ್ಟಕ್ಕೆ ಇದು 3 ದಿನಕ್ಕೆ ನಿಂತೋಗಿದೆ ಅದು ಕಿವಿ ಸೋರೋದು. ಎಷ್ಟು ಡಾಕ್ಟರ್ ತೋರಿಸಿ, ಆಮೇಲೆ ಯಾವ್ದೇದೋ ಟಾನಿಕ್ ಅಂತೆ, ಆಮೇಲೆ ಇದು ಸಿರಪ್ ಏನೇನೋ ಕೊಟ್ಟಿದ್ರು, ಮಾತ್ರೆ ಅದು ಇದು ಅಂತ ಅನ್ಬಿಟ್ಟು, ಕಿವಿಗೆ ಹಾಕೋ ಲಿಕ್ವಿಡ್ ಅದು ಏನೇನೋ ಕೊಟ್ಟಿದ್ರಪ್ಪ. ಅದ್ ಯಾವ್ದಕ್ಕೂ ಹೋಗದೆ ಇರೋದು ಇಲ್ಲಿ ಹರಕೆ ಕಟ್ಟಿದ ತಕ್ಷಣ 3 ದಿನಕ್ಕೆ ಅದು ಕ್ಯೂರ್ ಆಗಿದೆ ಅಂದ್ರೆ ನೀವು ನಂಬಲೇಬೇಕು. ಇದು ನಮ್ ಲೈಫಲ್ಲಿ ನಡೆದಂತ ರಿಯಲ್ ಘಟನೆ ಅಂತ ಹೇಳ್ಬೋದು. ಇನ್ನು ಚರ್ಮ ರೋಗ ಯಾವುದೇ ಇರ್ಲಿ, ಈ ಒಂದು ಕಲ್ಯಾಣಿಲಿ ಸ್ನಾನ ಮಾಡಿ ಇದ್ ಮಾಡೋದ್ರಿಂದ ಎಂತದೇ ಇದ್ರೂನು ಕೂಡ ಕ್ಯೂರ್ ಆಗುತ್ತೆ ಅಂತ. ಈ ದೇವಸ್ಥಾನ ಹೆಂಗೆ ಏನು ಅಂತ ನಮ್ಮ ಅಜ್ಜಿ ಹೇಳಿದ್ದನ್ನ ನಿಮ್ಗೆ ಹೇಳ್ತೀನಿ. ಇಲ್ಲಿ ಎಲ್ಲಾ ದೊಡ್ಡ ಕಾಡಂತೆ ಆಯ್ತಾ. ದೊಡ್ಡ ಕಾಡಲ್ಲಿ
ಮರಗಳು. ಮರಗಳು ಅಂತಂದ್ರೆ ಮತ್ತಿ ಮರನೇ ಜಾಸ್ತಿ ಇರೋದು. ಒಂದು ದೊಡ್ಡ ಮತ್ತಿ ಮರದಲ್ಲಿ ಆ ಮತ್ತಿ ಮರ ಒಡ್ದು ಮೂಡಿರೋಂಥ ಲಿಂಗನ ಇಲ್ಲಿ ಮತ್ತಿ ತಾಳೇಶ್ವರ. ತಾಳಲ್ಲಿ ಅಂದ್ರೆ ಮರದ ಬುಡದಲ್ಲಿ ಮೂಡಿರ್ತಕ್ಕಂಥ ಲಿಂಗಕ್ಕೆ ಮತ್ತಿ ತಾಳೇಶ್ವರ ಅಂತ ಹೆಸರು ಬಂತು ಅಂತ ನಮ್ಮ ಅಜ್ಜಿ ಹೇಳಿರೋಂಥದ್ದನ್ನ ನಿಮ್ ಜೊತೆ ಹೇಳ್ತಾ ಇದ್ದೀನಿ. ನಾವು ನೀರ್ಗೆ ಇಳಿದು ತುಂಬಾ ತಿಂಗಳುಗಳೇ ಆಗೋಗಿತ್ತು. ಎಲ್ಲೂ ಹೋಗಿರ್ಲಿಲ್ಲ. ಇಲ್ಲಿ ನೀರ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು ನಮ್ಗೆ. ಹಂಗಾಗಿ ನೀರಲ್ಲಿ ಮುಳುಗಿ ಒಂದು ಸ್ನಾನ ಮಾಡ್ಕೊಂಡು, ದಯವಿಟ್ಟು ಹೇಳ್ತೀನಿ ಮಕ್ಕಳನ್ನ ಮಾತ್ರ ಹತ್ರ ಬಿಡ್ಬೇಡಿ. ಯಾಕೆಂದ್ರೆ ಜಾರುತ್ತೆ ಸ್ವಲ್ಪ. ಹಂಗಾಗಿ ನೀವು ಆ ಕಲ್ ಮೇಲೆ ಕೂಲ್ಸಿ ಒಂದೆರಡು ಜಗ್ಗನ್ನ ನೀರ್ ಹಾಕಿ ನೀವು ಇದ್ ಮಾಡ್ಕೊಳ್ಬೋದು. ಇಲ್ಲೇನು ಅಂತಂದ್ರೆ ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋದಕ್ಕೆ ಎಲ್ಲಾರ್ಗೂ ಕೂಡ ಒಂದೊಂದು ಬಾಕ್ಸ್ ತರ ಇದೆ. ಅಲ್ಲೋಗಿ ಚೇಂಜ್ ಮಾಡ್ಕೊಂಡು ಬರ್ಬೋದು. ಹಂಗೇನೆ ಬಟ್ಟೆನು ಕೂಡ ಇದ್ ಮಾಡಿ ಇಲ್ಲಿ ಒಣಗಾಕ್ಬಿಟ್ಟು ಸ್ವಲ್ಪ ತ್ಯಾವ ಆಗಿತ್ತಲ್ವಾ ಅದನ್ನೆಲ್ಲ ಒಣಗಾಕಿ ಮತ್ತೆ ಕಾರಲ್ಲಿ ತಗೊಂಡ್ ಹೋಗ್ಬೇಕಾದ್ರೆ ಸ್ಮೆಲ್ ಗಿಲ್ ಬರುತ್ತೆ ಅಂತ ಎಲ್ಲ ಒಣಗಾಕ್ಬಿಟ್ಟು ಇವಾಗ ಹೊರಡ್ತಾ ಇದೀವಿ. ರೆಡಿ ಆಗಿ ಹೋಯ್ತಾ ಇದೀವಿ. ಖರ್ಚಿಪ್ ತಕೋ ಬಂದ ಹೂವು ಅದೆಲ್ಲ ತಕೊಬಂದ ನೋಡಲ್ಲಿ ಇಲ್ಲ ಇದೆಲ್ಲ ಬ್ಯಾಗ್ ಹಾಕೋಣ ನೋಡಿ. ಬ್ಯಾಗ್ಗೆ ಬ್ಯಾಗ್ ನೋಡಿ ಬಾ ಅಲ್ಲಿ ಅಲ್ಲಿ ಪೂಜೆ ಸಾಮಾನು ಮಡಗಿವಲ್ಲ ಅವ್ರ ಮಂದೆ ಬಾ ಮಡಗೋಯ್ ಬಾ ಗ್ಯಾಸ್ ಎಲ್ಲಿ ಮಡಗೋದು ಎಲ್ಲ ಅಲ್ಲೆಲ್ಲ ಜಾಗ ಇರೋ ತಕ ಮಾಡ್ಕೊಳ್ಳೋಣ. ನಡೆಯಮ್ಮ ಫಸ್ಟು. ಇವಾಗ ಅಡುಗೆ ಮಾಡೋಣ, ಸಿಹಿ ಅನ್ನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಅಷ್ಟರಲ್ಲಿ ಏನಾಯ್ತು ಅಂತಂದ್ರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲರೂ ಕೂಡ ಪೂಜೆಗೆ ಬಂದಿದ್ದಾರೆ ಆಯ್ತಾ. ಅವರು ಆಲ್ರೆಡಿ 7 ಗಂಟೆಗೆ ಬಂದು ಎಲ್ಲ ಅಡ್ಗೆನು ಕೂಡ ಮಾಡ್ಬಿಟ್ಟಿದ್ರು. ಆಮೇಲೆ ಯಾಕೆ ಒಂದೇ ಮನೆಯವರು ಎರಡೆರಡು ಸಲ ಒಲೆ ಹಚ್ಚೋದು, ಇವಾಗ ನಾವು ಮಾಡಿದೀವಲ್ವಾ, ನೀವು ತಂದಿರೋದನ್ನೆಲ್ಲ ದೇವಸ್ಥಾನಕ್ಕೆ ಕೊಟ್ಬಿಡಿ ಒಂದಿನ ತಳ್ಗೆ ಮಾಡೋದಕ್ಕೆ ಅಂತ ಹೇಳಿ, ಆಮೇಲೆ ಇನ್ನೊಂದಿನ ನೀವು ಬಂದು ಮಾಡಿದ್ರೆ ಅವಾಗ ನಾವೆಲ್ಲರೂ ಬರ್ತೀವಿ ಅಂತ ಹೇಳ್ದ ನಮ್ಮಣ್ಣ. ಸರಿ ಅಂತ ಅನ್ಬಿಟ್ಟು ಅವನು ಕೂಡ ಬೆಂಗಳೂರಲ್ಲಿ ಅಷ್ಟು ವರ್ಷ ನಮ್ ಜೊತೆನೆ ಇದ್ದ. ಒಳ್ಳೆ ಬಾಂಡ್ ಆಯ್ತಾ. ಇವಾಗ ಇಲ್ಲಿ ನೀವೇನಾದ್ರೂ ಹಾಲು ಮತ್ತೆ ತುಪ್ಪ ಎರಡನ್ನೂ ಕೂಡ ಉತ್ತಕ್ಕೆ ಇಲ್ಲಿ ಬಡಿಸ್ತೀವಿ. ಅದನ್ನ ನೀವು ತರ್ಬೋದು, ಹೊರ್ಗಡೆಯಿಂದ ನೀವು ಬರ್ಬೇಕಾದ್ರೇನೆ ತರ್ಬೋದು, ಅಥವಾ ಇಲ್ಲೇ ಕೂಡ ಸಿಗುತ್ತೆ. ಒಂದು ಗ್ಲಾಸ್ ಬಂದು 50 ರೂಪಾಯಿ ಆಗುತ್ತೆ. ಹಂಗಾಗಿ ಮೊದಲು ಇಲ್ಲಿಗೆನೆ ಪೂಜೆ ಆಗುತ್ತೆ. ಈ ಹುತ್ತುಗಳಿಗೆ ಪೂಜೆ ಆಗಿ ಆ ನಂತರ ಬಸವಣ್ಣನ ನೋಡ್ಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗುವಂಥದ್ದು ಅಂತ ಫಸ್ಟ್ ಇಲ್ಲೇ ಪೂಜೆ ಮಾಡೋದು. ಹಂಗಾಗಿ ಎಲ್ಲರೂ ಕೂಡ ನಮ್ಮ ಧನ್ವಿದಲ್ವಾ, ಧನ್ವಿಗೆ ಹರ್ಸ್ಕೊಂಡಿದ್ದಲ್ವಾ, ಫಸ್ಟ್ ಅವಳ ಕೈಲೇ ಎಲ್ಲಾ ಪೂಜೆನೂ ಮಾಡ್ಸೋಣ ಅಂತ ಅನ್ಬಿಟ್ಟು ರವಿ ಮಾಡಿಸ್ತಾ ಇದ್ದಾನೆ ನಿಂತ್ಕೊಂಡು. ಹಾಲು ತುಪ್ಪ ಎಲ್ಲಾನು ಎರ್ಸಿ ಬಾಳೆಹಣ್ಣು ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ. ಈ ತರ ತುಂಬಾ ರಶ್ ಆಯ್ತಾ, ತುಂಬಾ ಜನ, ತುಂಬಾ ಅಂದ್ರೆ ಭಾನುವಾರ ಆಗಿರೋದ್ರಿಂದ ಭಾನುವಾರ ಗುರುವಾರ ಇಲ್ಲಿ ತುಂಬಾ ಜನ ಇರ್ತಾರೆ ಅಂತ ಹೇಳ್ಬೋದು. ಹಂಗೆ ಸೇರ್ಕೊಂಡಿದ್ರು ಜನ. ಅಲ್ಲಲ್ಲೇ ಕೂತ್ಕೊಂಡು ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಂಡ್ ಬಂದು ಅಡ್ಗೆ ಮಾಡಿ ಎಲ್ಲಾರು ಒಂದು ಪೂಜೆ ಮಾಡಿ ಊಟ ಮಾಡೋಂತ ಪದ್ಧತಿ ಇಲ್ಲಿ ಇದೆ ಅಂತ ಹೇಳ್ಬೋದು. ನಾನ್ ಚಿಕ್ಕದ್ರಿಂದ ನೋಡ್ತಾ ಇದ್ದೀನಿ. ನಮ್ಮ ಅಜ್ಜಿ ನಾನು ಇಬ್ರೇ ಬರ್ತಿದ್ವಿ ಆಯ್ತಾ. ನಮ್ಮ ಅಜ್ಜಿಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗ ನಾನು ನಮ್ಮ ಅಜ್ಜಿ ಇಬ್ರೇನೆ. ಹಂಗಾಗಿ ಇವಾಗ ಪೂಜೆ ಎಲ್ಲ ಮಾಡ್ಕೊಂಡು ಬಸವಣ್ಣನ ನೋಡೋಣ ಅಂತ ಅನ್ಬಿಟ್ಟು ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ ಹೋಗೋಣ, ನಿಮ್ಗೂ ಕೂಡ ತೋರಿಸ್ತಾ ಇದೀನಿ. ಇದಾದ್ಮೇಲೆ ಇಲ್ಲಿ ಬಂದು ಬಸವಣ್ಣ ಹೈಲೈಟ್ ಅಂತ ಹೇಳ್ಬೋದು. ಇವ್ರನ್ನ ನಾವು ಎಷ್ಟೊಂದು ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿದೀವಿ. ಇವ್ರು ದಾಟ್ ಬರೋದು ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನನ್ಗೇನ್ ಗೊತ್ತಿದ್ಯೋ ಅದ್ರ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಎಷ್ಟು ನಮಸ್ಕಾರ ಮಾಡ್ಕೊಂಡ್ರು, ಒಂಚೂರು ಇದ್ ಮಾಡ್ಲಿಲ್ಲ. ನಮ್ ದೀಪ ಹಂಗೆ ಹಿಂಗೆ ಹಿಂದೆ ಹೋಯ್ತಾ ಇದ್ಲು. ಆಮೇಲೆ ಏನು ಆಗಲ್ಲ ಮಾಡ್ಕೊ ಅಂತ ಅಂದಿದ್ದಕ್ಕೆ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ, ಮಕ್ಳಿಗೂ ಕೂಡ ಮಾಡ್ಸಿದ್ವಿ. ಆಮೇಲೆ ಬಂದು ದೇವಸ್ಥಾನದೆಲ್ಲ ಒಳಗಡೆ ಹೋಗಿ ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯ್ತು. ಆಮೇಲೆ ಬೇಕಾದ್ರೆ ಜನ ಕಮ್ಮಿ ಆದ್ಮೇಲೆ ಒಂದು ಫೋಟೋ ತಕೊಳ್ಳೋಣ ಅಂತ ಅನ್ಬಿಟ್ಟು ಹೋದ್ವಿ. ಹಂಗಾಗಿ ಈಚೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಆಮೇಲೆ ದೀಪು ಅಕ್ಕ ಫೋಟೋ ತೆಗೀರಿ ಅಂತ ಅಂದ್ಲು. ಸರಿ ಅಂತ ಫೋಟೋ ತೆಕ್ಕೊಂಡು ಇವಾಗ ಈಡ್ಗೆ ಹೊಡಿತಾ ಇದ್ದಾನೆ ನನ್ನ ತಮ್ಮ. ಇಲ್ಲಿ ಈಡ್ಗೆ ಹೊಡಿಯೋದಕ್ಕೆ ಅಂತಾನೆ ಈಚೆಗಡೆ ಕರ್ಪೂರ ಹಚ್ಚಿ ಇದೆಲ್ಲ ಮಾಡೋದಕ್ಕೆ ಅಂತಾನೆ ಈ ತರ ಇದೆ ಇಲ್ಲಿ ಈಡ್ಗೆನ ಹೊಡಿಯುವಂಥದ್ದು. ಒಳಗಡೆ ಒಂದ್ ತಗೊಂಡೋಗಿದ್ವಿ ತೆಂಗಿನಕಾಯಿನ, ಈಚೆಗಡೆಗೆ ಒಂದು ತೆಂಗಿನಕಾಯಿ ಇಟ್ಕೊಂಡಿದ್ವಿ, ಅದ್ರಲ್ಲಿ ಈಡ್ಗೆ ಹೊಡೆದು ಇವಾಗ ಇಲ್ಲಿ ಮಹಾದೇಶ್ವರ ಸ್ವಾಮಿ ಅಂತ ಇದೆಯಲ್ಲ, ಇಲ್ಲಿ ನಮ್ಮಪ್ಪ ಎಷ್ಟೋ ವರ್ಷಗಳ ಕಾಲ ಪೂಜೆ ಮಾಡಿದ್ರು ಆಯ್ತಾ. ಹಂಗಾಗಿ ನಮ್ಮಮ್ಮ ಹೇಳ್ತಾ ಇದ್ರು ಇಲ್ಲಿ ಅಪ್ಪ ಪೂಜೆ ಮಾಡ್ತಿದ್ರು ಈ ದೇವಸ್ಥಾನದಲ್ಲಿ ಅಂತ ಹೇಳಿ. ಹಂಗಾಗಿ ಅಲ್ಲಿಗೂ ಕೂಡ ಹೋಗಿ ನೋಡ್ಕೊಂಡು ಇವಾಗ ನಮ್ಮ ಅಣ್ಣ ಪ್ರಶಾಂತ ಅಂತ ಬೆಂಗಳೂರಲ್ಲಿ ಇದ್ದ ನಮ್ ಜೊತೆ, ಪ್ರಶಾಂತ ಮತ್ತೆ ಪ್ರಮೋದ ಅಂತ ಇಬ್ರು ಅಣ್ಣ ತಮ್ದಿರು ನಮ್ ಜೊತೆ ಇದ್ರು ಆಯ್ತಾ. ನಮ್ ದೊಡ್ಡಪ್ಪನ ಮಗ ಇವನು. ಹಂಗಾಗಿ ಖುಷಿ ಆಯ್ತು ನೋಡಿದ ತಕ್ಷಣ. ನನಗಂತೂ ಎಷ್ಟು ಪ್ರೀತಿ ಗೊತ್ತಾ ಅವನ್ಗೆ. ಅವಾಗ ಹೆಂಗಿತ್ತ ಇವಾಗೂ ಅಷ್ಟೇ ಇದೆ. ಹಂಗಾಗಿ ಪೂಜೆ ಮುಗ್ದಿದ ತಕ್ಷಣನೇ ಅವರು ಕೂಡ ಅನ್ನ ಸಾಂಬಾರು ವಡೆ ಪಾಯಸ ಹಪ್ಳ ಎಲ್ಲಾನು ಕೂಡ ಅಡ್ಗೆ ಮಾಡಿದ್ರು. ಹೋಗಿದ ತಕ್ಷಣ ಬಡಿಸ್ಕೊಟ್ರು. ಅದಾದ್ಮೇಲೆ ಇನ್ನೊಂದ್ಸಲ ದೇವ್ರ ನೋಡೋಣ ಅಂತ ಅನ್ಬಿಟ್ಟು ಹೋದೆ. ನಾವು ಮಾಡಿರೋ ಪ್ರಸಾದನ ಇದೇ ಕಲ್ ಮೇಲೆ ಇಲ್ಲೇನೆ ಇರೋದು ಮತ್ತಿ ಮರ
ಹಂಗಾಗಿ ಇಲ್ಲೇನೆ ಇಡ್ಬೇಕಾಗಿರೋದು. ನಾವು ದೇವಸ್ಥಾನದೊಳಗಡೆ ಪ್ರಸಾದ ಏನೇ ಮಾಡಿದ್ರು ತಗೊಂಡು ಹೋಗಂಗಿಲ್ಲ. ಈ ಒಂದು ಮತ್ತಿ ಮರದ ಕೆಳಗಡೆನೆ ಇಡೋ ಅಂತದ್ದು. ಇಟ್ಟು ಬೆಳಿಗ್ಗೆಯಿಂದ ಇಡ್ತಾನೆ ಇದಾರೆ, ಅದನ್ನ ತೆಗಿತಾನೆ ಇದಾರೆ. ತೆಗ್ದು ಮತ್ತೆ ಹೊಸಬ್ರದ್ದು ಜಾಗ ಮಾಡ್ಕೊಡ್ತಾನೆ ಇದ್ದಾರೆ. ಇವರು ನಮ್ಮ ಅಮ್ಮನೂ ಕೂಡ ಇದ್ರಲ್ವಾ, ಹಂಗಾಗಿ ಅವರು ಮಾತಾಡ್ತಾ ಇದ್ರು. ಎಷ್ಟು ಖುಷಿ ಆಯ್ತವ ನೀನ್ ನೋಡಿ, ತುಂಬಾ ಚಿಕ್ಕವಳಾಗಿದ್ದೆ ಸ್ವಲ್ಪ ಹೊತ್ತಲ್ಲಿ ಕೇಳ್ಕೊಂಡು ಇದೇ ದೃಶ್ಯವನ್ನು ಮತ್ತೆ ಮತ್ತಿ ಮರದ ಚೌಕಿ ಎಲ್ಲರೂ ಕೂಡ ಬೆರೆಸಿ ಹಚ್ಚೋದ್ರಿಂದ ಪುರೋಹಿತರನ್ನು ಕೂಡ ಮಾತಾಡ್ತಿದ್ದೀನಿ. ಅದನ್ನು ಕೂಡ ನೋಡಿ ನಿಮ್ಗೆ ಏನಾದ್ರು ಇತ್ತು ತಿಳ್ಕೊಳ್ಳಿ ಮಾಹಿತಿನ. ತುಂಬಾ ಜನ ಯೂಸ್ ಆಗುತ್ತೆ. ಇದೇನಿದು? ಇದು ಉತ್ತದ ಮಣ್ಣು ಇದು ಚಕ್ಕೆ ಪುಡಿ, ಗಾಯ ಮಚ್ಚೆ ಕಡ್ತ ನವೆ ಇದ್ರೆ ಅದು ಉತ್ತದ ಮಣ್ಣೆ. ಉತ್ತದ ಮಣ್ಣು ಎರಡು ಬೆರೆಸ್ಬಿಟ್ಟು ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಹೊಟ್ಟೈತದೆ. ಗಾಯನಾ? ಗಾಯ ಮಚ್ಚೆ ಕಡ್ತ ಇದ್ರು ಇದು ಗುಳ್ಳೆ ಆಯ್ತವಲ್ಲ ಮಕ್ಕಳಿಗೆ, ಅದು ಹೋಯ್ತದೆ. ಅದುವೆ ಹೋಯ್ತದ? ಇದು ಚಕ್ಕೆ ಪುಡಿ ಪರವಾಗಿಲ್ಲ ತಕೋಗ್ರಿ, ಕಾಸು ಕೊಡ್ಬೇಕು. ಕಾಸು ಕೊಟ್ಬಿಡಿ. ಎಷ್ಟಿದು? ಪರವಾಗಿಲ್ಲ ಎತ್ಕೊ. ಅವಾಗಲೇ ಜನ ಜಾಸ್ತಿ ಇದ್ರು, ಹುತ್ತಗಳನ್ನ ಕರೆಕ್ಟಾಗಿ ತೋರ್ಸೋದಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಬಂದಿದ್ನಲ್ವಾ, ಸುಮ್ಮನೆ ಅಲ್ಲಿ ಕೂತಿದ್ದೆ ಸ್ವಲ್ಪ ಹೊತ್ತು ಹಂಗೇನೆ. ಇವಾಗ ನೋಡಿ ಜನ ಕಮ್ಮಿ ಆದ್ರು. ಒಂದು 2:30-3 ಗಂಟೆ ಆಗ್ತಿದ್ದಂಗೆನೆ ಬಿಸಿಲು ಜಾಸ್ತಿ ಆಗ್ತಾ ಇತ್ತಲ್ವಾ, ಮಾಡಂಗಿದ್ರೆ ಪೂಜೆ ಬೆಳಿಗ್ಗೆನೆ ಮಾಡ್ಬಿಡ್ಬೇಕು. ಹಂಗಾಗಿ ಜನನೂ ಕೂಡ ಬೆಳಿಗ್ಗೆನೆ ಜಾಸ್ತಿ ಜನ ಇರ್ತಾರೆ ಅಂತ ಹೇಳ್ಬೋದು. ಇವಾಗ ಇವ್ರನ್ನು ಕೂಡ ನೋಡ್ಕೊಂಡು ಇಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ, ನಮ್ಮ ಎಲ್ಲರೂ, ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಕೂಡ ಹೊರಟ್ರು. ಅವರು ನಾವು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಅವರು ಮಾತಾಡ್ಸೋಣ, ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ನೋಡ್ತಾ ಇದ್ರ ಜನ ಹೆಂಗಿದ್ದಾರೆ ಅಂತ ಅನ್ಬಿಟ್ಟು ಎಲ್ಲಾ ಕಡೆ ಅವ್ರವ್ರ ವೆಹಿಕಲ್ ನ ನಿಲ್ಸ್ಕೊಂಡು ಅಲ್ಲೇ ಅಡ್ಗೆನ ಮಾಡ್ತಾ ಇದಾರೆ. ಒಲೆ ಹಾಕೋಬಹುದು ಇಲ್ಲಿ, ಬೇಕು ಅಂದ್ರೆ ನೀವು ಸ್ಟವ್ ಕೂಡ ತರ್ಬೋದು, ಒಲೆ ಕೂಡ ಹಾಕೊಳ್ಬಹುದು. ಹಂಗಾಗಿ ನಾವು ಸ್ಟವ್ ತಂದಿದ್ವಿ, ಅಂದ್ರೆ ಗ್ಯಾಸ್ ಸ್ಟವ್ ಚಿಕ್ಕದ್ ಬರುತ್ತಲ್ಲ ಅದ್ ತಂದಿದ್ವಿ. ಮಾಡಕ್ ಆಗ್ಲಿಲ್ಲ ಈ ಸಲ. ಇನ್ನೊಂದ್ಸಲ ಮಾಡಿದಾಗ ನಮ್ಮ ಅಣ್ಣ ಎಲ್ಲಾರನು ಕರೆಯೋಣ ಅಂತ ಅನ್ಬಿಟ್ಟು ಈ ತರ ದೇವಸ್ಥಾನ ಇದೆ. ಇದಂತೂ ಪುರಾತನವಾದ ದೇವಸ್ಥಾನ ಅಂತ ಹೇಳ್ಬೋದು. ತುಂಬಾನೇ ಖುಷಿ ಆಯ್ತು ಒಂಥರ. ಆದ್ರೆ ನೀರಿಗ್ ಮಾತ್ರ ಮಕ್ಕಳನ್ನ ಬಿಡಕ್ ಹೋಗ್ಬೇಡಿ, ದೊಡ್ಡವರು ಅಷ್ಟೇನೆ, ಜಾರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ದಡದಲ್ಲೇ ನೀವು ಸ್ನಾನ ಎಲ್ಲ ಮಾಡ್ಕೊಂಡು ಬನ್ನಿ, ದಯವಿಟ್ಟು ಒಳಗಡೆಗೆ ಹೋಗ್ಬೇಡಿ ಆಯ್ತಾ. ನಾನೊಂದ್ಸಲ ಏನ್ ಮಾಡಿದ್ದೆ ಅಂತಂದ್ರೆ, ನನ್ನ ತಮ್ಮ ಚಿಕ್ಕವನಿರ್ಬೇಕಾದ್ರೆ ಒಂದು ಹೆಬ್ಬಾಳದ ಹತ್ರ ಬಾವಿಗಳಿರೋದು 10 ಅಡಿ 15 ಅಡಿಗೆಲ್ಲ ನೀರ್ ಸಿಕ್ಬಿಡೋದು. ಅವಾಗ ಅಲ್ಲಿ ನನ್ನ ತಮ್ಮ ಮುಳುಗೋಗ್ಬಿಟ್ಟಿದ್ದ ಅಂತ ಅನ್ಬಿಟ್ಟು ನಾನ್ ಬಿದ್ರು ಪರವಾಗಿಲ್ಲ ನನ್ನ ತಮ್ಮನ್ ಸೇವ್ ಮಾಡೋಣ ಅಂತ ಅನ್ಬಿಟ್ಟು ಎತ್ತಿದ್ದೆ. ಅದ್ ನೆನ್ಪಾಯ್ತು ಈ ಕಲ್ಯಾಣಿ ನೋಡಿದ ತಕ್ಷಣ ನನಗೆ. ಹಂಗಾಗಿ ಹುಷಾರು, ನೀರ್ ಹತ್ರ ಯಾರುನು ಇದ್ ಮಾಡಕ್ ಹೋಗ್ಬೇಡಿ. ನನ್ನ ತಮ್ಮ ಅದನ್ನೇ ಹೇಳ್ತಾ ಇದ್ದ, ಹೋಗ್ಬೇಡಿ ಆ ಕಡೆ ಅಂತ. ಈ ಪುರೋಹಿತರನ್ನ ನೋಡ್ತಾ ಇದ್ರಲ್ವಾ, ಎಷ್ಟು ಚೆನ್ನಾಗಿ ನಾವ್ ಏನೇ ಕ್ವಶನ್ ಕೇಳಿದ್ರು ಹೆಂಗೆ ಈ ದೇವಸ್ಥಾನಕ್ಕೆ ಈ ತರ ಹೆಸರು ಬಂತು, ಎಷ್ಟು ವರ್ಷದಿಂದ ಇದೆ, ಎಲ್ಲ ಕ್ವಶನ್ಗೂ ಕೂಡ ಆನ್ಸರ್ನ ಮಾಡ್ತಾರೆ. ನಗ್ನಗ್ತಾನೆ ಆನ್ಸರ್ ಮಾಡಿದ್ರು. ಯಾಕಂದ್ರೆ ನಾವು ತಿಳ್ಕೊಳ್ದೇನೆ ಏನೇನೋ ಹೇಳೋದಲ್ಲ ಅಲ್ವಾ, ತಿಳ್ಕೊಂಡೆ ಎಲ್ಲಾನು ಕರೆಕ್ಟ್ ಆಗಿ ಹೇಳ್ಬೇಕು ಅನ್ನೋದು ನನ್ಗೆ. ಹಂಗಾಗಿ ಈ ದೇವಸ್ಥಾನಕ್ಕೆ ಮತ್ತಿ ತಾಳೇಶ್ವರ ಅಂತ ಯಾಕೆ ಬಂತು ಅಂತ ಎಲ್ಲ ಕ್ವಶನ್ ನ ಕೇಳ್ದೆ. ಅವರು ನಗ್ನಗ್ತಾ ಆನ್ಸರ್ ಮಾಡಿದ್ರು. ಲಾಸ್ಟ್ ಅಲ್ಲಿ ಮಾತಾಡಿದ್ದಾರೆ. ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಅದನ್ನ ಪೂರ್ತಿ ನೋಡಿ. ಇವಾಗ ನಮ್ಮ ಈಚೆ ಬಂದೆ, ಕೂತಿದ್ನಲ್ಲ ಅಲ್ಲಿ, ಹಂಗಾಗಿ ನಮ್ಮ ಅಣ್ಣ ಇಡ್ಗೆ ಹೊಡೆದ್ಬಿಟ್ಟು ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದ. ಹಂಗಾಗಿ ಅದೊಂದು ಕ್ಲಿಪ್ಪಿಂಗ್ ನ ತಗೊಂಡೆ. ತುಂಬಾ ಒಳ್ಳೆ ಮನುಷ್ಯ, ಯಾರಿಗೂ ಕೆಟ್ಟದ್ ಬಯಸಲ್ಲ, ಒಂಥರ ಸಾಫ್ಟ್, ಜೋರಾಗಿ ಮಾತು ಆಡಲ್ಲ ಅವನು. ಹಂಗಾಗಿ ಇವಾಗ ಇಲ್ಲಿ ಬಂದೆ, ಒಳಗಡೆ ಇನ್ನೊಂದ್ಸಲಿ ದರ್ಶನ ಮಾಡೋಣ ಅಂತ ಅನ್ಬಿಟ್ಟು. ನಿಮ್ಗೆ ಗೊತ್ತಲ್ವಾ, ನಾನು ಒಂದ್ಸಲಿ ಫ್ಯಾಮಿಲಿ ಜೊತೆ ಮಾಡಿದ್ರೆ ಇನ್ನೊಂದ್ಸಲ ನನ್ಗೋಸ್ಕರ ನಾನು ಹೋಗಿದ್ದೆ. ಒಂದಿಷ್ಟು ಕೈ ಕಲ್ಸ್ಕೊಂಡು ಏನ್ ಬೇಡ, ಒಂದು ಗೋಲ ಕಲ್ಸ್ಕೊಡಿ, ಒಂದು 5 ಸ್ಪೂನ್ ಕೊಬ್ಬರಿ ಕಲ್ಸ್ಕೊಂಡು ಅಪ್ಲೈ ಮಾಡಿ. ಈಗ ಸಮಸ್ಯೆ ನೈಟ್ ಬೆಳಿಗ್ಗೆ ಸ್ನಾನ ಮಾಡ್ಕೊಟ್ಟಿವಿ, ಬೇಡ ಕಡ್ಲೆ ಹಿಟ್ಟು, ಸೀಗೆ ಪುಡಿ ಅದ್ರಲ್ಲಿ ವಾಶ್ ಮಾಡಿ, ಕಮ್ಮಿ ಆಗುತ್ತೆ. ಮಣ್ಣಿನ ಗುಣ ಗ್ಯಾರಂಟಿ ವಾಸ. ತೀರ್ಥ ತಗೊಂಡೋಗಿ ಬಟ್ ನಾವು ಗೋರೋ 300 ಸೋಪು ಶಾಂಪು ಬೇಡ. ಇದು ಹಚ್ಕೊಂಡ್ಮೇಲೆ ಅವ್ರಿಗೆ 2 ಕೊಡಿ, ನೀನು 3 ಕೊಡಿ. ಮತ್ತೆ ಇದು ಮಾಡಕ್ ಆಗೋದಿಲ್ಲ, ಸರಿನಾ? ಕ್ಲೀನಾಗಿ ಗುಣ ಆಗಲಿ, ಸರಿನಾ? 2 ಇದೆ, ದೊಡ್ಡದಿದೆ, ಮತ್ತೆ ಬರೋಕ್ಕಾಗೋದಿಲ್ಲ. 21 ದಿನ ಕಳ್ಕೊಂಡು ಆಮೇಲೆ ಬಂದ್ರು ಸರಿ. ಸರಿ ಸರ್, 2 ಬೇಕು. ಮತ್ತಿ ತಾಳೇಶ್ವರ ಅಂತ ಮೂಲತಃ ಸುಬ್ರಹ್ಮಣ್ಯ ಶಿವಸ್ವರೂಪಿ. ಮತ್ತಿ ಮರ ಮತ್ತೆ ಹುತ್ತದ ಒಳಗಡೆಯಿಂದ ಸ್ವಾಮಿ ಉದ್ಭವ ಆಯ್ತಿತ್ತು. ಮತ್ತಿ ಮರ ಮತ್ತೆ ಇದಾಗಿರೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಎಲ್ಲ, ಚರ್ಮ ರೋಗ ಇದ್ದು ಇಲ್ಲಿ ಬಂದು ನಾಗದೋಷ ಪರಿಹಾರಕ್ಕೆ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಮತ್ತೆ ಮೈಯಿನ ಚರ್ಮ ರೋಗ ಯಾವುದೇ ಇದ್ರೂ ನಿವಾರಣೆ ಆಗುತ್ತೆ. ಇಲ್ಲಿ ಬಂದು ಸ್ನಾನ ಮಾಡಿ ತನಿಯರ್ದು ಪೂಜೆ ಮಾಡಿಸಿ, ಕಲ್ಯಾಣಿಯಲ್ಲಿ ತೀರ್ಥ ಹಾಕಿ ಮತ್ತೆ ಸ್ನಾನ ಮಾಡಿ ಅಡ್ಡ ನಮಸ್ಕಾರ ಮಾಡಿ ತನಿಯರ್ದು ಪೂಜೆ ಮಾಡಿಸಿ, ನೆಲೊಪ್ಪತ್ತು ಕಲ್ಲೊಪ್ಪತ್ತು ಬಾಳೆ ಎಲೊಪ್ಪತ್ತು ಅಂತ ಊಟ ಮಾಡಿ
ಎಲ್ಲ ಅಡುಗೆ ಮಾಡಿ ಊಟ ಮಾಡ್ತಾರೆ. ಮತ್ತೆ ಚರ್ಮ ರೋಗಕ್ಕೆ ಮತ್ತಿ ಚಕ್ಕೆ ಉತ್ತಮ ತಗೊಂಡೋಗಿ 21 ದಿನ ಹಚ್ಚಿದ್ರೆ ಅದು ಪರಿಹಾರ ಆಗುತ್ತೆ. ಯಾವುದೇ ಸಮಸ್ಯೆ ಚರ್ಮ ರೋಗ ನಿವಾರಣೆಗೆ ಒಳ್ಳೆಯದಾಗುತ್ತೆ. ಮೂಲತಃ ಸುಬ್ರಹ್ಮಣ್ಯ ಸ್ವಾಮಿ ಸಾಕ್ಷಾತ್ ಉದ್ಮಮೂರ್ತಿ. ಮತ್ತಿ ಮರ ಮತ್ತು ಉತ್ತದೊಳಗಡೆಯಿಂದ ಲಿಂಗ ಹೊಡೆದು ಮೂಡಿರೋದು. ನೈಟ್ 6 ಬೆಳಗ್ಗೆ ಭಾನುವಾರ ಗುರುವಾರ ವಿಶೇಷವಾಗಿ ಪ್ರತಿನಿತ್ಯ ಪೂಜೆ ಉಂಟು. ಪ್ರತಿನಿತ್ಯ ಭಾನುವಾರ ಗುರುವಾರ ಬಿಡುದಿನ ಬಂದು ಭಕ್ತಾದಿಗಳು ಸೇವೆಗೆ ಬರ್ತಾರೆ, ದರ್ಶನ ಎಲ್ಲ ಮಾಡ್ತಾರೆ. ಮೂರು ಸಾಲಿ ಬರ್ತಾರೆ, ಕಂಟಿನ್ಯೂ 3 ಸಲ ಬಂದು ಸ್ನಾನ ಮಾಡಿ ತೆನಿಯರದ ಪೂಜೆ ಮಾಡಿಸಿ ಅಡಿಗೆ ಮಾಡಿ ಇಲ್ಲೇ ನೆಲಪ್ಪತ್ತು ಕಲ್ಲಪ್ಪತ್ತು ಬಾಳೆ ಎಲೊಪ್ಪತ್ತು ಅಂತ ಊಟ ಮಾಡಿ ಹೋಗ್ತಾರೆ. ಚಕ್ಕೆ ಇದನ್ನ ಸ್ನಾನ ಮಾಡಿ ಹುತ್ತೊಂದು ಮಣ್ಣು ಚಕ್ಕೆ ಪುಡಿ ಪ್ರತಿನಿತ್ಯ ನೈಟ್ ಊಟ ಗೀಟ ಆಗಿ ಮಲ್ಗೋ ಟೈಮಲ್ಲಿ ಹಚ್ಕೊಂಡ್ಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡಬೇಕು. ಕಡ್ಲೆ ಸಿಕ್ಬಿಟ್ಟು ತೊಳೆ ಸ್ನಾನ ಮಾಡಬೇಕು. ಸೋಪು ಶಾಂಪು ಹಾಕ್ಬಾರ್ದು. ಬಿಸಿನೀರು ಸ್ನಾನ ಮಾಡಬೇಕು. ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ಸ್. ನೀವು ಅದೇ ನಿಮ್ಮ ನಂಬರ್ ಹೇಳ್ಬಿಡಿ, ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ತಗೊಳ್ಳಿ. ಇದರಲ್ಲಿ 8151 806779 ನಟರಾಜ್ ಅಂತ. ಏನೇನು ಪೂಜೆ ಮಾಡ್ಕೊಡ್ತೀರಾ? ಇಲ್ಲಿ ಸ್ಕಿನ್ ಪ್ರಾಬ್ಲಮ್ಗೆ ಮತ್ತೆ ಸರ್ಪದೋಷಕ್ಕೆ ಇದಕ್ಕೆಲ್ಲ ತುಂಬ ಒಳ್ಳೆ. ಮಕ್ಕಳು ಫಲ ಇದ್ದವ್ರಿಗೆ ಆ ಥರ ಸಮಸ್ಯೆಗೆ ಹೌದು ಇದೆ. ಆದ್ರೆ ಏನಪ್ಪಾ ಅಂದ್ರೆ ಪಿಂಡಿ ಪ್ರಸಾದ ಮಕ್ಕಳಿಗೆ ಸಮಸ್ಯೆ ಇದ್ರೆ ಆ ಥರ ಮಕ್ಕಳು ಇಲ್ಲ ಅಂದ್ರೆ ಬಂದು ಇಲ್ಲೇ ಪಿಂಡಿ ಪ್ರಸಾದ ಅದಕ್ಕೆಲ್ಲ ಬಂದು ಸ್ನಾನ ಮಾಡಿ ತೆನಿಗೆಡ್ದು ಒಂದು ಮುಡುಪು ಕಟ್ಟಿ ಆ ಥರ ಸಮಸ್ಯೆ ಇದ್ರೆ ಇದು ಮಾಡ್ತಾರೆ. ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ಮಾಡಿರೋ ಉದ್ದೇಶ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಒಂದೇ ಉದ್ದೇಶ. ಅವ್ರನ್ನೂ ಕೂಡ ನಾನು ಅದನ್ನೇ ಹೇಳ್ದೆ, ನೋಡಿ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ, ಏನಾದ್ರೂ ಹೇಳ್ತೀರಾ ಅಂತ. ಖಂಡಿತ ಅಮ್ಮ, ಒಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅವರ ಒಂದು ಬ್ಯುಸಿ ಆಗಿರೋ ಇದ್ರಲ್ಲೂ ಕೂಡ ನನಗೆ ಮಾಹಿತಿನ ಕೊಟ್ರು ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬೋದು. ಇವಾಗ ನಾನು ಹೊರಟಿರೋದು ಬೆಂಗಳೂರು ಕಡೆಗೆ, ಅಂದ್ರೆ ತಮ್ಮಂದಿನ ಪರ್ಸನಲ್ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಎಷ್ಟು ಮಳೆ ಅಂದ್ರೆ 1 hour ಇದೇ ಹೋಟ್ಲಲ್ಲಿ ಕೂತಿದೀವಿ. ಆಮೇಲೆ ಮಕ್ಕಳಿಗೆ ಸ್ವಲ್ಪ ಇಡ್ಲಿ ಅದೆಲ್ಲ ತಿನ್ನಿಸ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು, ಸ್ವಲ್ಪ ಹೊಟ್ಟೆ ಸಿತಾಯ್ತು ಅಂತ ಅನ್ಬಿಟ್ಟು ಗೋಬಿ ಎಲ್ಲ ತಗೊಂಡ್ವಿ. ನಮ್ಗೆ ಯಾಕೋ ಅಷ್ಟು ಇಷ್ಟ ಆಗ್ಲಿಲ್ಲ. ಸರಿ ಅಂತ ಅನ್ಬಿಟ್ಟು ಮಳೆ ಅಲ್ವಾ ಇನ್ನೇನ್ ಮಾಡಕ್ಕಾಗಲ್ಲ ಅಂತ 1 hour ಕೂತ್ಕೊಂಡಿದ್ವಿ. ಎಷ್ಟು ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಆಗೋಯ್ತು. ಸರಿ ಅಂತ ಬರೋ ಅಷ್ಟರಲ್ಲಿ 8:30 9 ಗಂಟೆ ಆಯ್ತು. ಬೆಳಗ್ಗೆ ನಾವು ಹೊರಟಿದ್ದು 9:30 10 ಗಂಟೆ ಆಗಿತ್ತೇನೋ, ಬರೋದು 9 ಗಂಟೆ ಆಯ್ತು ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನ್ ಅನ್ಕೊಂಡು ಮಾಡಿದೀನಿ. ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ಹೋಟೆಲ್. ಥ್ಯಾಂಕ್ ಯು.